ಇನ್ನು ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ. ಆದರೆ ಪರಿಸ್ಥಿತಿ ಮಾತ್ರ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಪ್ರಧಾನಿ ಮೋದಿ ಆಪರೇಷನ್ ಸಿಂಧೂರ್ ನಿಂತಿಲ್ಲ ಅಂತ ಎಚ್ಚರಿಸಿದ್ರು. ಇದೀಗ ರಾಜನಾಥ್ ಸಿಂಗ್ ಈ ಮಾತನ್ನ ಮತ್ತೆ ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ ರಾಜ ಟ್ರೈಲರ್ ಮಾತ್ರ, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳ್ತಾ ಇದ್ದಾರೆ. ऑपरेशन सिंदूर अभी खत्म नहीं हुआ है, वो सिर्फ एक ट्रेलर मात्र था। तो हम पूरी पिक्चर भी दुनिया को दिखाएंगे। ನೂರು ಉಗ್ರರ ಸಂಹಾರ, 11 ವಾಯುನೆಲೆಗಳ ಧ್ವಂಸ, ಪಾಕಿಸ್ತಾನ ಉಡಾಯಿಸಿದ ಕ್ಷಿಪಣಿಗಳೆಲ್ಲ ಛಿದ್ರ. ಹೀಗೆ ಭಾರತ ಕೊಟ್ಟ ಹೊಡೆತಕ್ಕೆ ತತ್ತರಿಸಿದ್ದ ಪಾಕಿಸ್ತಾನ ಅಂಗಲಾಚಿ ಕದನ ವಿರಾಮದ ಮುದ್ರೆ ಹೊತ್ತಿದೆ. ಆದರೆ ಭಾರತ ಮಾತ್ರ ಆಪರೇಷನ್ ಸಿಂಧೂರ್ ನಿಂತಿಲ್ಲ ಎನ್ನುತ್ತಿದೆ. ಪ್ರಧಾನಿ ಮೋದಿ ಬಳಿಕ ಇದೀಗ ರಾಜನಾಥ್ ಸಿಂಗ್ ಶತ್ರು ರಾಷ್ಟ್ರಕ್ಕೆ ಖಡಕ್ ಎಚ್ಚರಿಕೆ ರವಾನಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಜಸ್ಟ್ ಟ್ರೇಲರ್, ಪಿಕ್ಚರ್ ಬಾಕಿ ಹೈ. ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟ ರಾಜನಾಥ್ ಸಿಂಗ್. ಪಂಜಾಬ್ನ ಆದಂಪುರ ವಾಯುನೆಲೆ ಬಳಿಕ ಪಾಕಿಸ್ತಾನದ ಟಾರ್ಗೆಟ್ ಮಾಡಿದ್ದ ಭಾರತದ ಮಿಲಿಟರಿ ನೆಲೆಗಳಲ್ಲಿ ಗುಜರಾತ್ನ ಭುಜ್ ವಾಯುನೆಲೆ ಕೂಡ ಒಂದು. ಆದರೆ ಪಾಕ್ನ ದಾಳಿಯನ್ನ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಲಾಗಿತ್ತು. ಇವತ್ತು ಅದೇ ಭುಜ್ ವಾಯುನೆಲೆಗೆ ರಾಜನಾಥ್ ಸಿಂಗ್ ಭೇಟಿ ನೀಡಿದ್ರು. ಯೋಧರೊಂದಿಗೆ ಸಂವಾದ ನಡೆಸಿದ್ರು. ಆಪರೇಷನ್ ಸಿಂಧೂರ್ ಯಶಸ್ವಿಗೊಳಿಸಿದ ಸೈನಿಕರಿಗೆ ಅಭಿನಂದನೆ ಸಲ್ಲಿಸಿದ್ರು. ಬಳಿಕ ಮಾತನಾಡಿದ ರಾಜನಾಥ್, ಆಪರೇಷನ್ ಸಿಂಧೂರ್ ಒಂದು ಟ್ರೇಲರ್ ಅಷ್ಟೇ. ಕದನ ವಿರಾಮದ ನಂತರವೂ ಪಾಕಿಸ್ತಾನ ತನ್ನ ಕಪಟ ಬುದ್ಧಿ ತೋರಿಸಿದ್ರೆ ತಕ್ಕ ಪಾಠ ಕಲಿಸುತ್ತೇವೆ. ಆಪರೇಷನ್ ಸಿಂಧೂರ್ ಜಸ್ಟ್ ಟ್ರೇಲರ್, ಪಿಕ್ಚರ್ ಬಾಕಿ ಹೈ ಎಂದು ಗುಡುಗಿದ್ರು. साथियों, ऑपरेशन सिंदूर ने यह स्पष्ट संदेश दे दिया है कि हमने शांति के लिए जितना अपना दिल खोल कर रखा है, शांति को नष्ट करने वालों के विरुद्ध उतना ही अपना हाथ भी खोल कर रखा है। कि ऑपरेशन सिंदूर अभी खत्म नहीं हुआ है। जो कुछ भी हुआ है वह सिर्फ एक ट्रेलर मात्र था। अब जब समय आएगा, जब भी सही समय आएगा, तो हम पूरी पिक्चर भी दुनिया को दिखाएंगे। ಆಪರೇಷನ್ ಸಿಂಧೂರ್ ಹೆಸರು ಕೊಟ್ಟಿದ್ದೆ ಪ್ರಧಾನಿ ಮೋದಿ. 23 ನಿಮಿಷಗಳಲ್ಲಿ ಉಗ್ರರನ್ನ ಹೊಸಕಿ ಹಾಕಿದ್ದೇವೆ. ಆಪರೇಷನ್ ಸಿಂಧೂರ್ ಹೆಸರನ್ನ ಕೊಟ್ಟಿದ್ದೆ ಪ್ರಧಾನಿ ಮೋದಿ ಅಂತ ಹೇಳಿದ ರಾಜನಾಥ್ ಸಿಂಗ್, ನಮ್ಮ ವಾಯುಪಡೆ ಯೋಧರು ಜಸ್ಟ್ 23 ನಿಮಿಷಗಳಲ್ಲಿ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ್ರು. ಇದು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ವಿಷಯ ಅಂತ ಹೇಳಿದ್ರು. ऑपरेशन सिंदूर नाम किसने दिया? ऑपरेशन सिंदूर का नाम हमारे देश के यशस्वी प्रधानमंत्री आदरणीय नरेंद्र मोदी ने दिया, जो इसी जापान की धरती, इसी गुजरात की धरती पर और ऑपरेशन सिंदूर के दौरान जो कुछ भी आपने किया है, समस्त हिंदुस्तानियों को, चाहे वो भारत के रहने वाले हों अथवा दुनिया के दूसरे देशों में रहने वाले हों, सभी गौरवान्वित हुए। भारतीय वायुसेना के लिए सिर्फ 23 मिनट यह काफी थे पाकिस्तान की सरजमीन पर पल रहे आतंक के अजगर को कुचलने के लिए, और वह आपने करके दिखाया है। ಭಾರತದ ವಿರೋಧದ ನಡುವೆಯೂ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಪಾಕಿಸ್ತಾನಕ್ಕೆ 19,000 ಕೋಟಿ ಸಾಲ ಮಂಜೂರು ಮಾಡಿತ್ತು. ಇದನ್ನ ಖಂಡಿಸಿರುವ ರಾಜನಾಥ್ ಸಿಂಗ್, IMF ನೀಡುವ ಹಣಕಾಸು ನೆರವನ್ನ ಪಾಕಿಸ್ತಾನ ಭಯೋತ್ಪಾದನಾ ಸಂಘಟನೆಗಳ ಪೋಷಿಸಲು ಬಳಸುತ್ತಿದೆ ಅಂತ ಕಿಡಿಕಾರಿದ್ದಾರೆ. नेशनल मॉनेटरी फंड IMF द्वारा, जो कि एक इंटरनेशनल ऑर्गेनाइजेशन है, उसके द्वारा इनडायरेक्ट फंडिंग इसे नहीं माना जाएगा। मैं दुनिया के लोगों के सामने यह सवाल रखना चाहता हूं। इसलिए मैं मानता हूं कि आज के समय में पाकिस्तान को किसी भी तरह की आर्थिक सहायता टेरर फंडिंग से कम नहीं है। भारत यही चाहेगा कि IMF पाकिस्तान को अपनी $1 बिलियन की असिस्टेंस पर वह पुनर्विचार करे। ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಳಿಕ ಭಾರತದ ರಕ್ಷಣಾ ವಲಯಕ್ಕೆ ಮತ್ತಷ್ಟು ಒತ್ತು ನೀಡಲು ಮುಂದಾಗಿದೆ. ಕೇಂದ್ರ ಸರ್ಕಾರ ಹೆಚ್ಚುವರಿಯಾಗಿ 50,000 ಕೋಟಿ ಮೀಸಲಿಡಲು ಚಿಂತನೆ ನಡೆಸಿದೆ ಎಂದು ತಿಳಿದು ಬಂದಿದೆ. ಈಗಾಗಲೇ 2024-25ರಲ್ಲಿ 6.22 ಲಕ್ಷ ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು. ಈಗ 50,000 ಕೋಟಿ ಹೆಚ್ಚುವರಿಯಿಂದಾಗಿ ಮುಂದೆ ಇದು 7 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಾಗಲಿದೆ. ಈ ಅನುದಾನದಿಂದ ಹೊಸ ಶಸ್ತ್ರಾಸ್ತ್ರಗಳು, ರಕ್ಷಣಾ ಸಾಮಗ್ರಿ ಹಾಗೂ ತಂತ್ರಜ್ಞಾನ ಖರೀದಿ ಜೊತೆಗೆ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ವಿನಿಯೋಗಿಸುವ ಸಾಧ್ಯತೆಗಳಿವೆ.
ಬ್ಯೂರೋ ರಿಪೋರ್ಟ್, TV9